ಹಸ್ತಿನಾಪುರದ ಭವ್ಯ ರಾಜಧಾನಿಯಲ್ಲಿ ರಾಜನಾಗಿ ಆಳುತ್ತಿದ್ದನು ಶಾಂತನು. ಅವನು ಗಂಗಾದೇವಿಯನ್ನು ವಿವಾಹವಾಗಿ ಸುಖವಾಗಿ ಜೀವನ ನಡೆಸುತ್ತಿದ್ದನು. ಅವರಿಗೆ ಜನಿಸಿದ ಪುತ್ರನು ದೇವವ್ರತ, ಯೋಧಶೌರ್ಯ ಮತ್ತು ಧರ್ಮನಿಷ್ಠೆಗೆ ಪ್ರಸಿದ್ಧನಾದ ಬಾಲಕ. ಬಾಲ್ಯದಲ್ಲಿಯೇ ದೇವವ್ರತನು ಶೌರ್ಯ, ಜ್ಞಾನ ಮತ್ತು ನಿಷ್ಠೆಯಿಂದ ಎಲ್ಲರ ಮೆಚ್ಚುಗೆ ಗಳಿಸಿದನು. ಹಸ್ತಿನಾಪುರದ ಅರಮನೆ ಸಂತೋಷ ಮತ್ತು ವೈಭವದಿಂದ ತುಂಬಿತ್ತು. ನಂತರ ರಾಜ ಶಂತನು ಸತ್ಯವತಿಯನ್ನು ವಿವಾಹವಾಗುತ್ತಾನೆ. ಮಹರ್ಷಿ ವ್ಯಾಸ ಅವರ ಆಶೀರ್ವಾದದಿಂದ ರಾಜವಂಶಕ್ಕೆ ವಾರಸುದಾರರು ಜನಿಸುತ್ತಾರೆ: ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ. ಇವರ ಜನನದಿಂದ ಹಸ್ತಿನಾಪುರದಲ್ಲಿ ಹೊಸ ಆಶೆಗಳು ಮೂಡುತ್ತವೆ. ರಾಜಸಭೆಯಲ್ಲಿ ಸಂತೋಷ ಮತ್ತು ಉತ್ಸಾಹ ತುಂಬಿ ಹರಿಯುತ್ತಿತ್ತು, ಏಕೆಂದರೆ ರಾಜ್ಯದ ಭವಿಷ್ಯ ಇವರ ಕೈಯಲ್ಲಿತ್ತು. ಕಾಲಕ್ರಮೇಣ ಕೌರವರು ಮತ್ತು ಪಾಂಡವರು ಒಟ್ಟಿಗೆ ಬೆಳೆದರು. ಅವರು ಅರಮನೆಯ ಆವರಣದಲ್ಲಿ ಯುದ್ಧಕಲೆ ಮತ್ತು ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದರು. ಹೊರಗೆ ಸ್ನೇಹಭಾವ ಕಂಡರೂ ಒಳಗೆ ಸ್ಪರ್ಧೆ ಮತ್ತು ಈರ್ಷೆ ನಿಧಾನವಾಗಿ ಬೆಳೆಯುತ್ತಿತ್ತು. ಈ ಬಾಲ್ಯದ ಸ್ಪರ್ಧೆಯೇ ಭವಿಷ್ಯದ ಮಹಾಸಂಘರ್ಷಕ್ಕೆ ಬೀಜ ಬಿತ್ತಿತು. ಈ ಸ್ಪರ್ಧೆ ಮತ್ತು ಅಹಂಕಾರವು ಮುಂದೆ ಮಹಾಯುದ್ಧದ ಸೂಚನೆಯನ್ನು ನೀಡಿತು. ಎರಡು ರಾಜಕುಟುಂಬಗಳ ನಡುವೆ ಅಂತರ ಹೆಚ್ಚಾಗುತ್ತಿತ್ತು. ಆಕಾಶವೇ ಕತ್ತಲಾಗುತ್ತಿರುವಂತೆ ಭವಿಷ್ಯದ ಕುರುಕ್ಷೇತ್ರ ಯುದ್ಧದ ನೆರಳು ಹಸ್ತಿನಾಪುರದ ಮೇಲೆ ಬೀಳತೊಡಗಿತು. ಇದೇ ಮಹಾಭಾರತದ ಮಹಾಕಥೆಯ ಆರಂಭ: ಧರ್ಮ ಮತ್ತು ಅಧರ್ಮಗಳ ನಡುವಿನ ಶಾಶ್ವತ ಸಂಘರ್ಷ.